ಸ್ನೇಹಿತರೆ, ಭಾರತದಲ್ಲಿ ಬಂಗಾರದ ಬೆಲೆಯು ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ. ಇವತ್ತಿನ ದಿವಸ ಸಾಮಾನ್ಯ ವರ್ಗದ ಜನರು ಬಂಗಾರ ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ಏಕೆ ಈ ಬಂಗಾರದ ಬೆಲೆಯು ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ ಅಂತ ನೋಡಿದಾಗ, ಭಾರತದಲ್ಲಿ ಕೇವಲ ಸಿಗುವುದು ಪ್ರಮಾಣ 2% ಬಂಗಾರ ಮಾತ್ರ. ಉಳಿದ 98% ನಾವು ಬೇರೆ ದೇಶದಿಂದ ಬಂಗಾರವನ್ನು ಖರೀದಿಸಬೇಕಾಗುತ್ತದೆ. ಖರೀದಿಸಬೇಕಾದ ಸಮಯದಲ್ಲಿ ಡಾಲರ್ನ ಬೆಲೆ ಏರಿಕೆ ಆದಾಗ ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತದೆ. ಹೀಗಾಗಿ ಬೇರೆ ದೇಶದಿಂದ ನಾವು ಬಂಗಾರವನ್ನು ಖರೀದಿಸಿದಾಗ ಅತಿ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿಸಬೇಕಾಗುತ್ತದೆ. ಈ ಬಂಗಾರದ ಬೆಲೆ ಏರಿಕೆಗೆ ಮತ್ತೊಂದು ಮುಖ್ಯ ಕಾರಣ ಏನಂದ್ರೆ, ಇವತ್ತಿನ ದಿವಸ ಜಾಗತಿಕ ಯುದ್ಧಗಳು, ಇಸ್ರೇಲ್ ಮತ್ತು ಇರಾನ್, ರಷ್ಯಾ ಮತ್ತು ಉಕ್ರೇನ್ ಇಂಥ ಯುದ್ಧಗಳು ನಡೆದಾಗ ಜನರು ಸುರಕ್ಷಿತ ಹೂಡಿಕೆಯಾದಂತಹ ಬಂಗಾರದ ಮೇಲೆ ಅತಿ ಹೆಚ್ಚು ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ರಾಷ್ಟ್ರೀಕೃತ ಬ್ಯಾಂಕುಗಳು ಕಡಿಮೆ ಬಡ್ಡಿ ದರವನ್ನು ನೀಡಿದಾಗ ಜನಸಾಮಾನ್ಯರು ಸುರಕ್ಷಿತ ಹೂಡಿಕೆಯಾಗಿರುವ ಬಂಗಾರದ ಮೇಲೆ ಅತಿ ಹೆಚ್ಚು ಬಂಗಾರವನ್ನು ಖರೀದಿಸುತ್ತಿದ್ದಾರೆ. ಅರ್ಥಶಾಸ್ತ್ರದ ಪ್ರಕಾರ ಬೆಲೆಯೂ ಹೆಚ್ಚಾದಂತೆ ಬೇಡಿಕೆಯೂ ಸಹ ಹೆಚ್ಚಾಗುತ್ತದೆ. ಹೀಗಾಗಿ 2024ರಲ್ಲಿ 10 ಗ್ರಾಂ ಬಂಗಾರದ ಬೆಲೆ 63,000 ಇತ್ತು. ಅದೇ 2025ರಲ್ಲಿ 10 ಗ್ರಾಂ ಬಂಗಾರದ ಬೆಲೆ 1,30,30,000 ಸನಿಯ ಬರ್ತಾ ಇದೆ. ದಿನದಿಂದ ದಿನಕ್ಕೆ ಏರುತ್ತಿರುವ ಈ ಬಂಗಾರದ ಬೆಲೆಯು ಈ ಮುಂದಿನ ದಿನಮಾನಗಳಲ್ಲಿ 2 ಲಕ್ಷದವರೆಗೂ ಹೋಗುವ ಸಾಧ್ಯತೆ ಉಂಟಾಗಿದೆ.